ಅದು ಫೆಬ್ರವರಿ 28, 2026. ಅಮೆರಿಕದ ಕೇವಲ ಒಂದೇ ಒಂದು ಮಿಸೈಲ್ ಬರೋಬ್ಬರಿ 175 ಜನರ ಉಸಿರನ್ನೇ ನಿಲ್ಲಿಸಿದೆ. ಆಘಾತಕಾರಿ ವಿಚಾರ ಅಂದರೆ ಆ ಸ್ಫೋಟದಲ್ಲಿ ಕರಕಲಾಗಿ ಹೋದವರಲ್ಲಿ 165 ಜನ ಮುಗ್ಧ ಶಾಲಾ ಹೆಣ್ಣು ಮಕ್ಕಳು. ಇದೊಂದು ಬೈ ಮಿಸ್ಟೇಕ್ ಟಾರ್ಗೆಟಿಂಗ್ ಎರರ್ನಿಂದ ಆಗಿರೋ ಘಟನೆ ಅಂತ ಅಮೆರಿಕ ಜಾರಿಕೊಳ್ಳೋಕೆ ನೋಡ್ತಿದೆ. ಆದರೆ ಈ ದಾಳಿಯ ಹಿಂದೆ ಬಯಲಾಗ್ತಿರೋ ಆ ಭಯಾನಕ ರಹಸ್ಯ ಈಗ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಮುಗ್ಧ ಮಕ್ಕಳಿದ್ದ ಆ ಸ್ಕೂಲನ್ನೇ ಶತ್ರುಗಳ ನೆಲೆ ಅಂತ ಪಕ್ಕಾ ಲೆಕ್ಕಾಚಾರ ಹಾಕಿ ಟಾರ್ಗೆಟ್ ಮಾಡಿದ್ದು ಯಾರು? ಯುಎಸ್ ಡಿಫೆನ್ಸ್ ಬಳಸಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಘೋರ ದುರಂತಕ್ಕೆ ಕಾರಣವಾಯ್ತಾ? ಈಗ ಬರ್ತಿರೋ ವರದಿಗಳು ನಿಜಕ್ಕೂ ಭಯ ಹುಟ್ಟಿಸ್ತಿದೆ. ಹಾಗಾದ್ರೆ ಅಸಲಿಗೆ ಅವತ್ತು ನಿಜಕ್ಕೂ ಆಗಿದ್ದೇನು? ಇದರ ಕಂಪ್ಲೀಟ್ ಡೀಟೇಲ್ ಅನ್ನ ನೋಡ್ತಾ ಹೋಗೋಣ ಬನ್ನಿ. 175 ಸಾವು, ಒಂದು ಮಿಸೈಲ್ ಮತ್ತು ಎಐ. ಅಮೆರಿಕ ಇರಾನ್ ಮೇಲೆ ದಾಳಿ ಶುರು ಮಾಡಿದ್ದು ಫೆಬ್ರವರಿ 28ರಂದು. ಟೈಮ್ ಬೆಳಗ್ಗೆ ಸುಮಾರು 10:45. ಅದು ದಕ್ಷಿಣ ಇರಾನ್ನ ಹಾರ್ಮುಜ್ ಗನ್ ಪ್ರಾಂತ್ಯದಲ್ಲಿರೋ ಮಿನಾಬ್ ನಗರ. ಅಲ್ಲಿದ್ದ ಶಜರೆ ತಯ್ಯಬೆ ಅನ್ನೋ ಪ್ರೈಮರಿ ಸ್ಕೂಲ್ ಮೇಲೆ ಅಮೆರಿಕದ ಮಿಸೈಲ್ ಅಪ್ಪಳಿಸುತ್ತೆ. ಇರಾನ್ ಬಿಡುಗಡೆ ಮಾಡಿರೋ ಲೇಟೆಸ್ಟ್ ರಿಪೋರ್ಟ್ಸ್ ಪ್ರಕಾರ ಅಲ್ಲಿ ಮಕ್ಕಳು, ಟೀಚರ್ ಮತ್ತು ಪೋಷಕರು ಸೇರಿ ಒಟ್ಟು 175 ಜನ ಪ್ರಾಣ ಬಿಟ್ಟಿದ್ದಾರೆ. ಜೊತೆಗೆ 95ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಆದರೆ ಶಾಕಿಂಗ್ ವಿಚಾರ ಅಂದರೆ ಈ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ದು ಅಮೆರಿಕದ ಮಿಲಿಟರಿ ಅಲ್ಲ, ಸೆಂಟ್ರಲ್ ಕಮಾಂಡ್ ಬಳಸೋ ಎಐ ಟೂಲ್ಸ್. ಹೌದು, ಪಲಾಂಟಿರ್ಸ್, ಮೇವನ್ ಹಾಗೂ ಆಂಥ್ರೋಪಿಕ್ ಕ್ಲಾಡ್ ಎಐ ಸಿಸ್ಟಮ್ಗಳು ಈ ಕೆಲಸ ಮಾಡಿವೆ ಅನ್ನೋ ಆರೋಪ ಕೇಳಿಬರ್ತಿದೆ. ಈ ಎಐ ಟೂಲ್ಗಳು ಕೋಟ್ಯಾಂತರ ಡೇಟಾವನ್ನ ಪ್ರೊಸೆಸ್ ಮಾಡಿ ಈ ಸ್ಕೂಲ್ ಲೊಕೇಶನ್ ಅನ್ನೇ ಶತ್ರುಗಳ ನೆಲೆ ಅಂತ ಲಿಸ್ಟ್ಗೆ ಸೇರಿಸಿದ್ವು. ನಿಮಗೆ ಗೊತ್ತಿರಬಹುದು, ಇರಾನ್ ದಾಳಿಗೂ ಮುನ್ನ ಕೇವಲ 24 ಗಂಟೆಗಳಲ್ಲಿ ಆಂಥ್ರೋಪಿಕ್ ಕ್ಲಾಡ್ ಎಐ ಬರೋಬ್ಬರಿ 1000 ಟಾರ್ಗೆಟ್ಗಳನ್ನು ಅಮೆರಿಕ ಸೇನೆಗೆ ಫಿಕ್ಸ್ ಮಾಡಿ ಕೊಟ್ಟಿತ್ತು. ಅದೇ ಡೇಟಾ ಇಟ್ಕೊಂಡು ಅಮೆರಿಕ ಅಟ್ಯಾಕ್ ಮಾಡಿದೆ. ಅದೇ ಲಿಸ್ಟ್ನಲ್ಲಿ ಈ ಸ್ಕೂಲ್ ಕೂಡ ಇತ್ತು ಅನ್ನೋದು ಈಗ ಹೊರಬರ್ತಿರೋ ಶಾಕಿಂಗ್ ವಿಚಾರ. ಅಮೆರಿಕದ ಅಸಲಿ ಟಾರ್ಗೆಟ್ ಅವತ್ತು ಆಗಿದ್ದೇನು? ಹಾಗಾದ್ರೆ ಅಮೆರಿಕ ಪ್ರಯೋಗ ಮಾಡಿದ ಆ ಅಸ್ತ್ರ ಯಾವುದು? ಅದೇ BGM-109 ಟೊಮಾಹಾಕ್ ಕ್ರೂಸ್ ಮಿಸೈಲ್. ಬ್ಲಾಕ್ 4 ಮತ್ತು ಬ್ಲಾಕ್ 5 ಸೀರೀಸ್ಗೆ ಸೇರಿದ ಈ ಮಿಸೈಲ್ ಬರೋಬ್ಬರಿ 1600 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನ ಕೂಡ ಧ್ವಂಸ ಮಾಡಬಲ್ಲದು. ಇದರ ಸ್ಪೀಡ್ ಮ್ಯಾಕ್ 0.74 ಅಂದ್ರೆ ಗಂಟೆಗೆ ಸುಮಾರು 800 ಕಿಲೋಮೀಟರ್. 400ರಿಂದ 450 ಕೆಜಿ ದೈತ್ಯ ಸ್ಫೋಟಕಗಳನ್ನು ಹೊತ್ತೊಯ್ಯುವ ತಾಕತ್ತು ಇದಕ್ಕಿದೆ. ಅಮೆರಿಕದ ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಾಚರಣೆ ಅಡಿ USS ಸ್ಪ್ರೂಯನ್ಸ್ DDG-111 ಯುದ್ಧ ನೌಕೆಯಿಂದ ಈ ಮಿಸೈಲ್ ಲಾಂಚ್ ಆಗಿತ್ತು. ಬೆಳಗ್ಗೆ 10 ಗಂಟೆಗೆ ಲಾಂಚ್ ಆದ ಮಿಸೈಲ್ ಕೇವಲ 45 ನಿಮಿಷದಲ್ಲಿ, ಅಂದ್ರೆ 10:45 ಸರಿಯಾಗಿ ಇರಾನ್ನ ಸ್ಕೂಲ್ ಮೇಲೆ ಅಪ್ಪಳಿಸಿದೆ. ಆಯ್ತು, ಟಾರ್ಗೆಟ್ ಫಿನಿಶ್ ಅಂತ ಅಮೆರಿಕ ಬೀಗ್ತಿತ್ತು. ಆದ್ರೆ ಅಲ್ಲಾಗಿದ್ದೇ ಬೇರೆ. ನಾವು ಹೊಡೆದಿದ್ದು ಮಿಲಿಟರಿ ಬೇಸ್ಗಲ್ಲ, ಮುಗ್ಧರ ಸ್ಕೂಲ್ಗೆ ಅಂತ ಅಮೆರಿಕಾಗೆ ಆಮೇಲೆ ಗೊತ್ತಾಗಿದೆ. ಸೊ ಈಗ ಇದರ ಬಗ್ಗೆ ಮಾಹಿತಿ ಕೊಡೋಕೆ ಅಮೆರಿಕ ಹಿಂದೇಟು ಹಾಕ್ತಿದೆ. ಎಐ ಈ ಟಾರ್ಗೆಟ್ ಅನ್ನ ಎಷ್ಟು ಹೊತ್ತಿಗೆ ಲಾಕ್ ಮಾಡ್ತು ಅನ್ನೋ ಟೈಮ್ ಲೈನ್ ಡೇಟಾವನ್ನ ಅಮೆರಿಕ ಸೀಕ್ರೆಟ್ ಆಗಿ ಇಟ್ಟಿದೆ. ನಾವು ತನಿಖೆ ಮಾಡ್ತಿದ್ದೀವಿ, ಇದರ ಸಂಪೂರ್ಣ ರಿಪೋರ್ಟ್ ಚೆಕ್ ಮಾಡ್ತೀವಿ ಅಂತ ಬಾಯಿ ಮಾತಿಗೆ ಹೇಳ್ತಿದ್ದಾರೆ. ಆದ್ರೆ ರಿಪೋರ್ಟ್ ಮಾತ್ರ ಕ್ಲಾಸಿಫೈಡ್ ಆಗಿ ಇಟ್ಟಿದ್ದಾರೆ. 10 ವರ್ಷದ ಹಳೆಯ ಡೇಟಾ ಅಮೆರಿಕದ ಅತಿದೊಡ್ಡ ಎಡವಟ್ಟು. ಈ ಘೋರ ದುರಂತಕ್ಕೆ ಕೇವಲ ಎಐ ಒಂದೇ ಮುಖ್ಯ ಕಾರಣ ಅಲ್ಲ. ಅಸಲಿ ಕಾರಣ ಅಮೆರಿಕ ಬಳಸಿದ ಔಟ್ಡೇಟೆಡ್ ಡೇಟಾ. ಈ ಶಜರೆ ತಯ್ಯಬೆ ಸ್ಕೂಲ್ ಜಾಗ ಮೊದಲು ಇರಾನ್ ಮಿಲಿಟರಿ ಬೇಸ್ನ ಒಂದು ಭಾಗ ಆಗಿತ್ತು. ಕಾಂಪೌಂಡ್ ಪಕ್ಕದಲ್ಲಿ ಸ್ಕೂಲ್ ಇತ್ತು. ಆದರೆ ಸ್ಯಾಟಲೈಟ್ ಇಮೇಜ್ಗಳ ಪ್ರಕಾರ 2013ರಿಂದ 2016ರ ನಡುವೆ ಈ ಸ್ಕೂಲ್ ಮತ್ತು ಮಿಲಿಟರಿ ಬೇಸ್ ಮಧ್ಯೆ ಒಂದು ದೊಡ್ಡ ಗೋಡೆ ಕಟ್ಟಿ ಎರಡನ್ನು ಸಪರೇಟ್ ಮಾಡಲಾಗಿತ್ತು. 2017ರಲ್ಲೇ ಅಲ್ಲಿ ಮಕ್ಕಳ ಪ್ಲೇ ಗ್ರೌಂಡ್ ಇರೋದು ಗೂಗಲ್ ಅರ್ಥ್ನಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಆದರೆ ಅಮೆರಿಕದ ಡಿಫೆನ್ಸ್ ಇಂಟೆಲಿಜೆನ್ಸ್ DIA ತನ್ನ ಟಾರ್ಗೆಟ್ ಡೇಟಾಬೇಸ್ ಅನ್ನ ಅಪ್ಡೇಟ್ ಮಾಡಲೇ ಇಲ್ಲ. ಅಮೆರಿಕದ ಮಿಲಿಟರಿಯಲ್ಲಿ ಪ್ರತಿಯೊಂದು ಟಾರ್ಗೆಟ್ಗೂ BE ಅಂದ್ರೆ ಬೇಸಿಕ್ ಎನ್ಸೈಕ್ಲೋಪೀಡಿಯಾ ನಂಬರ್ ಕೊಡ್ತಾರೆ. ಈ ಸ್ಕೂಲ್ನ BE ನಂಬರ್ ಈಗಲೂ ಮಿಲಿಟರಿ ಟಾರ್ಗೆಟ್ ಅಂತಲೇ ರೆಕಾರ್ಡ್ ಆಗಿತ್ತು. ಪೆಂಟಗನ್ನ ಮಾಜಿ ಅಧಿಕಾರಿ ವೆಸ್ ಜೆ ಬ್ರ್ಯಾಂಡ್ ಹೇಳೋ ಪ್ರಕಾರ
ಅಮೆರಿಕ 10 ವರ್ಷಗಳಷ್ಟು ಹಳೆಯ ಡೇಟಾ ಬಳಸ್ತಿದೆ. ಆ ಜಾಗದಲ್ಲಿ ಈಗ ಏನಿದೆ, ಸಿವಿಲಿಯನ್ಸ್ ಇದ್ದಾರಾ ಅಂತ ಯಾರೂ ಗ್ರೌಂಡ್ ವೆರಿಫಿಕೇಶನ್ ಮಾಡಿಲ್ಲ. ಇದೀಗ ಇದೇ ಹಳೆಯ ಡೇಟಾವನ್ನ ಎಐ ಸಿಸ್ಟಮ್ಗಳಾದ ಮೇವನ್ ಮತ್ತು ಕ್ಲಾಡ್ಗೆ ಫೀಡ್ ಮಾಡಲಾಯಿತು. ಸೊ ಆ ಹಳೆಯ ರೆಕಾರ್ಡ್ ನೋಡಿ ಎಐ ಇದನ್ನ ಶತ್ರುಗಳ ನೆಲೆ ಅಂತಲೇ ಕನ್ಫರ್ಮ್ ಮಾಡಿದೆ. ಯುದ್ಧದಲ್ಲಿ ಎಐ ವ್ಯಾಪಕ ಬಳಕೆ, ರಕ್ಷಣಾ ತಜ್ಞರು ಕಳವಳ. ಸ್ನೇಹಿತರೆ, ಇತ್ತೀಚಿನ ಯುದ್ಧಗಳಲ್ಲಿ ಟೆಕ್ನಾಲಜಿ ಯಾವ ರೇಂಜ್ಗೆ ಇನ್ವಾಲ್ವ್ ಆಗಿದೆ ಅಂದರೆ, ಪೆಂಟಗನ್ ತನ್ನ 2026ರ ಬಜೆಟ್ನಲ್ಲಿ ಬರೋಬ್ಬರಿ $13.4 ಬಿಲಿಯನ್ ಹಣವನ್ನು ಕೇವಲ ಎಐ ಡೆವಲಪ್ಮೆಂಟ್ಗೆ ಅಂತಾನೆ ಮೀಸಲಿಟ್ಟಿದೆ. ಅಮೆರಿಕನ್ ಡಿಫೆನ್ಸ್ನ ಒಟ್ಟು ಐಟಿ ಬಜೆಟ್ ಬರೋಬ್ಬರಿ $66 ಬಿಲಿಯನ್. ಪ್ರಾಜೆಕ್ಟ್ ಮೇವನ್ ಅಡಿ ಡೆವಲಪ್ ಆದ ಮೇವನ್ ಸ್ಮಾರ್ಟ್ ಸಿಸ್ಟಮ್ ಈಗ ಮಿಲಿಟರಿಯ ಬ್ರೈನ್ ಆಗಿ ಕೆಲಸ ಮಾಡ್ತಿದೆ. ಒಬ್ಬ ಮನುಷ್ಯ ಒಂದು ಟಾರ್ಗೆಟ್ ಅನ್ನ ಐಡೆಂಟಿಫೈ ಮಾಡಿ ಕನ್ಫರ್ಮ್ ಮಾಡೋಕೆ ದಿನಗಳೇ ಬೇಕು. ಆದರೆ ಎಐ ಇದನ್ನ ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಮಾಡಿ ಮುಗಿಸುತ್ತೆ. ಆದರೆ ಆ ಸ್ಪೀಡ್ ಜೊತೆ ಬರೋ ಅಕ್ಯುರಸಿ ಬಗ್ಗೆ ಈಗ ದೊಡ್ಡ ಪ್ರಶ್ನೆ ಎದ್ದಿದೆ. ಇದರ ಬಗ್ಗೆನೇ ರಕ್ಷಣಾ ತಜ್ಞರು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಯುದ್ಧದ ಗೊಂದಲಗಳನ್ನ ಎಐ ಮ್ಯಾಜಿಕ್ ಮಾಡಿದ ಹಾಗೆ ಸಾಲ್ವ್ ಮಾಡುತ್ತೆ ಅಂತ ಯಾರಾದರೂ ಹೇಳಿದ್ರೆ ಅದು ಶುದ್ಧ ಸುಳ್ಳು ಅಂತ ಎಚ್ಚರಿಸಿದ್ದಾರೆ. ತನಿಖೆಯಲ್ಲಿ ಬಯಲಾಗ್ತಿದೆ ಎಐ ಬಂಡವಾಳ. 175 ಜನರ ಉಸಿರು ನಿಂತ ಮೇಲೆ ಈಗ ಅಮೆರಿಕದ ಡಿಫೆನ್ಸ್ ಆಂತರಿಕ ತನಿಖೆ ಶುರು ಮಾಡಿದೆ. ಸೆಂಟ್ಕಾಮ್ನಿಂದ ಹೊರಗಿರುವ ಒಬ್ಬ ಜನರಲ್ ಆಫೀಸರ್ ನೇತೃತ್ವದಲ್ಲಿ ಈ ತನಿಖೆ ನಡೆದಿದೆ. ಅಮೆರಿಕದ ಮಿಲಿಟರಿ ರೂಲ್ ಡಿಒಡಿ ಡೈರೆಕ್ಟಿವ್ 3000.09 ಪ್ರಕಾರ ಯಾವುದೇ ಆಟೋಮ್ಯಾಟಿಕ್ ವೆಪನ್ ಬಳಸುವಾಗ ಮನುಷ್ಯನ ಜಡ್ಜ್ಮೆಂಟ್, ಹ್ಯೂಮನ್ ಜಡ್ಜ್ಮೆಂಟ್ ಇರಲೇಬೇಕು. ಅಂದ್ರೆ ಸೆನ್ಸಿಟಿವ್ ಟಾರ್ಗೆಟ್ಗಳ ಮೇಲೆ ಅಟ್ಯಾಕ್ ಮಾಡುವಾಗ 3 ಸ್ಟಾರ್ ರ್ಯಾಂಕ್ನ ಅಧಿಕಾರಿ ಅದನ್ನ ರಿವ್ಯೂ ಮಾಡಿ ಫೈನಲ್ ಸೈನ್ ಮಾಡಬೇಕು. ಆದ್ರೆ ಈ ದಾಳಿಯಲ್ಲಿ ಆ ರೂಲ್ ಫಾಲೋ ಆಗಿದ್ಯಾ ಇಲ್ವಾ ಅನ್ನೋ ಲೆಕ್ಕ ಈಗ ಸೀಕ್ರೆಟ್. ಲಾಗ್ ಡೇಟಾ ಕ್ಲಾಸಿಫೈಡ್ ಮಾಡಿದ್ದಾರೆ. ಜೊತೆಗೆ ಫಾಲ್ಸ್ ಪಾಸಿಟಿವ್ ರೇಟ್ ಅಂದ್ರೆ ಮುಗ್ಧರನ್ನ ಶತ್ರು ಅಂತ ತಪ್ಪಾಗಿ ಲೆಕ್ಕ ಹಾಕೋ ಪ್ರಮಾಣ ಎಷ್ಟಿದೆ ಅನ್ನೋದರ ಡೇಟಾ ಕೂಡ ಪಬ್ಲಿಕ್ ಡೊಮೇನ್ನಲ್ಲಿ ಇಲ್ಲ. ಎಕ್ಸ್ಪರ್ಟ್ಸ್ ಪ್ರಕಾರ ಇಲ್ಲಿ 3 ಮೇಜರ್ ಟೆಕ್ನಿಕಲ್ ಬ್ಲಂಡರ್ಗಳಾಗಿವೆ. ಒಂದು, ಔಟ್ಡೇಟೆಡ್ ಇಂಟೆಲಿಜೆನ್ಸ್ ಅಂದ್ರೆ ಟಾರ್ಗೆಟ್ ಡೇಟಾಬೇಸ್ ಅಪ್ಡೇಟ್ ಮಾಡದೆ ಹಳೆಯ ರೆಕಾರ್ಡ್ ಅನ್ನೇ ನಂಬಿರೋದು. 2, ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್, ಎಐ ಮಾಡೆಲ್ಗೆ ತಪ್ಪು ಡೇಟಾವನ್ನ ಫೀಡ್ ಮಾಡಿರೋದು. 3, ಕಾಂಟ್ಯಾಕ್ಟ್ ಬ್ಲೈಂಡ್ನೆಸ್, ಯಾವುದು ಸ್ಕೂಲ್ ಅಂತ ವ್ಯತ್ಯಾಸ ಮಾಡೋಕೆ ಎಐ ಅಲ್ಗರಿದಮ್ಗೆ ಸಾಧ್ಯವಾಗಿಲ್ಲ. ಅದಕ್ಕೆ ಲೀಗಲ್ ಜಡ್ಜ್ಮೆಂಟ್ ಕೆಪಾಸಿಟಿ ಇರಲಿಲ್ಲ. ಮನುಷ್ಯನ ಕಂಟ್ರೋಲ್ ತಪ್ಪಿದೆಯಾ ಯುದ್ಧ? ಸ್ನೇಹಿತರೆ, ಈ ಟೆಕ್ನಾಲಜಿ ಯುದ್ಧ ಶುರುವಾಗಿದ್ದು ಇವತ್ತಲ್ಲ. ಫೆಬ್ರವರಿ 2020ರಲ್ಲೇ ಅಮೆರಿಕ ಡಿಫೆನ್ಸ್ ಎಐ ಎಥಿಕಲ್ ಪ್ರಿನ್ಸಿಪಲ್ಸ್ ತಂದಿತ್ತು. ಆಮೇಲೆ 2023ರಲ್ಲಿ ತನ್ನ ಆಟೋಮ್ಯಾಟಿಕ್ ವೆಪನ್ ಪಾಲಿಸಿಯನ್ನ ಅಪ್ಡೇಟ್ ಮಾಡ್ತು. ಡಿಫೆನ್ಸ್ ಭಾಷೆಯಲ್ಲಿ ಇದನ್ನ ಲಾಸ್ ಅಂತಾರೆ. ಅಂದ್ರೆ ಲೀಥಲ್ ಅಟಾನಮಸ್ ವೆಪನ್ ಸಿಸ್ಟಮ್. ಒಮ್ಮೆ ಆಕ್ಟಿವೇಟ್ ಆದ್ರೆ ಮನುಷ್ಯನ ಸಹಾಯ ಇಲ್ಲದೆ ತಾನೇ ಟಾರ್ಗೆಟ್ ಸೆಲೆಕ್ಟ್ ಮಾಡಿ ಅಟ್ಯಾಕ್ ಮಾಡೋ ಸಿಸ್ಟಮ್ ಇದು. ಆದರೆ ಆಘಾತಕಾರಿ ವಿಚಾರ ಅಂದರೆ ಈ ಎಐ ವೆಪನ್ಗಳನ್ನು ಕಂಟ್ರೋಲ್ ಮಾಡೋ ಯಾವುದೇ ಗ್ಲೋಬಲ್ ಟ್ರೀಟಿ ವಿಶ್ವಸಂಸ್ಥೆಯಲ್ಲಿ ಪಾಸ್ ಆಗಿಲ್ಲ. ಈಗ ಇರಾನ್ನಲ್ಲಿ ನಡೆದ ಘಟನೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಇಂಟರ್ನ್ಯಾಷನಲ್ ಲಾ ಪ್ರಕಾರ ಈ ಆಪರೇಷನ್ ಲೀಡ್ ಮಾಡಿದ ಕಮಾಂಡರ್ಗಳನ್ನು ಹೊಣೆ ಮಾಡಬಹುದು. ರೋಮ್ ಸ್ಟ್ಯಾಚ್ಯೂಟ್ ಆರ್ಟಿಕಲ್ 28ರ ಅಡಿ ಇದಕ್ಕೆ ಅವಕಾಶ ಇದೆ. ಹಾಗೆ ಆರ್ಟಿಕಲ್ 25ರ ಅಡಿ ಇಂಡಿವಿಜುವಲ್ ಕ್ರಿಮಿನಲ್ ಲಯಬಿಲಿಟಿ ಫಿಕ್ಸ್ ಮಾಡಬಹುದು. ಆದರೆ ಈ ತಪ್ಪು ಮಾಡಿದ ಎಐ ಪ್ರೋಗ್ರಾಂ ಬರೆದ ಸಾಫ್ಟ್ವೇರ್ ಡೆವಲಪರ್ನ ಜೈಲಿಗೆ ಹಾಕೋಕೆ ಆಗಲ್ಲ. ಯಾಕಂದ್ರೆ ಅವನ ಉದ್ದೇಶ ಅದಾಗಿರಲಿಲ್ಲ. ಹಾಗಾದ್ರೆ ಯಂತ್ರಗಳ ಕೈಗೆ ಮನುಷ್ಯನ ಪ್ರಾಣದ ರಿಮೋಟ್ ಕಂಟ್ರೋಲ್ ಕೊಟ್ಟಿರೋದು ಎಷ್ಟು ಸರಿ? ತಪ್ಪು ಮಾಡಿದ ಮನುಷ್ಯನಿಗೆ ಶಿಕ್ಷೆ ಕೊಡಬಹುದು. ಆದರೆ ತಪ್ಪು ಮಾಡಿದ ಅಲ್ಗರಿದಮ್ಗೆ ಯಾರು ಹೊಣೆ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.